ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟು. ಸಂಡೇ ಬೆಳಿಗ್ಗೆ ವೀಡಿಯೋ ಮಾಡ್ತಾಯಿದ್ದೇನೆ. ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟು. ನಾನೊಂದು ವೀಡಿಯೋ ಹಾಕಿದ್ದೆ, ಇದು ಹಲ್ವಾ ಮಾಡೋದು ರೆಸಿಪಿದ್ದು ವೀಡಿಯೋ. ಆಗ ನಮ್ಮ ಡ್ಯಾನ್ಸ್ ಕ್ಲಾಸಿನ ಒಬ್ಬರು ಪ್ರಿಯಾ ಅಂತೇಳಿ ಅಕ್ಕ ಇದ್ದಾರೆ. ಅವರು ನಾಳೆ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಮಾಡಿಕೊಂಡು ಬಾ ಆಯ್ತಲ್ಲ, ನನಗೆ ಹಲ್ವಾ ಅಂತಿದ್ರು, ಬಾ ಇಷ್ಟ ಅಂತ ಎಲ್ಲ ಕಮೆಂಟ್ ಮಾಡಿದ್ದು. ಇತ್ತೀಚೆಗೆ ಅವ್ರಿಗೆ ಎಂಗೇಜ್ಮೆಂಟ್ಸ್ ಆಯಿತು. ಆಮೇಲೆ ಕ್ಲಾಸ್ ಅಂತ ಇರಲಿಲ್ಲ, ಅವರು ಬಂದಿರಲಿಲ್ಲ, ಹಾಗೆಲ್ಲ ಆಗಿತ್ತು. ಹಾಗೆ ಮತ್ತು ನಿನ್ನೆ ನಮ್ಮಲ್ಲಿಗೆ ನಗರ ಭಜನೆಯವರು ಬಂದಿದ್ದರು. ಹಾಗೆ ಅವ್ರಿಗೆ ಕೊಡಲಿಕ್ಕೆ ಅಂತೆಲ್ಲ ಕಲ್ಲಂಗಡಿ ಹಣ್ಣೆಲ್ಲ ತುಂಬ ತಂದಿಟ್ಟಿದ್ದೆವು. ಸೊ ಹಾಗೆ ಕಲ್ಲಂಗಡಿ ಹಣ್ಣು ಉಂಟು ತಂದಿಟ್ಟದ್ದು. ಹಾಗೆ ಅದರದ್ದೇ ಹಲ್ವಾ ಮಾಡಿ ತಗೊಂಡು ಹೋಗುವ ಕ್ಲಾಸಿಗೆ ಅಂತ. ಇವತ್ತು ಅವರು ಬರ್ತಾರೆ, ಹಾಗೆ ಕ್ಲಾಸಿಗೆ ತಗೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಕ್ಲಾಸಿಗೀಗ ತಗೊಂಡು ಹೋಗಬೇಕು. ಫಸ್ಟ್ ಮಾಡಬೇಕಲ್ಲ ಅಲ್ವಾ. ಹೋಗುವ. ಇವತ್ತೊಂದು ಸಣ್ಣ ವ್ಲೋಗ್. ನನಗೆಲ್ಲೂ ಸದ್ಯಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ವ್ಲೋಗ್ಸ್ ಮಾಡೋದಕ್ಕೆ. ನಾನು ಎಲ್ಲೂ ಹೋಗಲಿಲ್ಲ. ಮತ್ತು ವೀಡಿಯೋ ಕೂಡ ಅಷ್ಟೇ, ರೆಸಿಪಿ ವೀಡಿಯೋ ಸಹ ಮೊನ್ನೆ ಸಂಡೇನೂ ಆಗಲಿಲ್ಲ. ಸ್ವಲ್ಪ ಟೈಮ್ ಇಲ್ಲ. ಮೊನ್ನೆ ಅಮ್ಮನ ಅಕ್ಕ ಎಲ್ಲ ಬಂದಿದ್ದರು, ಹಾಗೆ ರೆಸಿಪಿ ವೀಡಿಯೋ ಅಂತೇಳಿ ಮಾಡಲಿಕ್ಕಾಗಲಿಲ್ಲ. ಅದಕ್ಕಿಂತ ಮುಂಚೆ ಅಮ್ಮ ಇರಲಿಲ್ಲ, ಅವರು ಪುತ್ತೂರಾಚೆ ಹೋಗಿದ್ದರು. ಬರುವಾಗಲೇ ಮಧ್ಯಾಹ್ನ ಆಗಿತ್ತು, ಮತ್ತೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಮತ್ತು ಇವತ್ತೊಂದು ಬೇರೆ ಒಂದು ವ್ಲೋಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. 2 ಪಾರ್ಸೆಲ್ ತಂದಿದ್ದೇನೆ. ಸೊ ಪಾರ್ಸೆಲ್ ಓಪನ್ ಮಾಡಿ ನೋಡಬೇಕು. ಅದು ಒಂದು ಅಡಿಗೆ ಸಾಮಗ್ರಿ ಏನಾದರೂ ಹಾಕಿ ಇಡಲಿಕ್ಕೆ ಅಂತೇಳಿ ಕಂಟೈನರನ್ನು ಆರ್ಡ್ರ್ ಮಾಡಿದ್ದೆ. ಒಂದು 6 ಬಂದಿದೆ, ಸಣ್ಣ ಸಣ್ಣ ಬಾಕ್ಸ್, ಒಂದು 500 ml ಅಂಥದ್ದು. ಮತ್ತು ವಾಲ್ ಸ್ಟಿಕ್ಕರ್ ತಂದಿದ್ದೇನೆ. ಸೊ ವಾಲ್ ಸ್ಟಿಕ್ಕರ್ ಅಂದರೆ ನಿಮಗೆ ವಾಲ್ ಪೇಪರ್ ಥರ, ಅಂದರೆ ಗೋಡೆಗೆ ಅಂಟಿಸುವಂಥದ್ದು, ಅದು ತಂದಿದ್ದೇನೆ. ಅದು ಗೋಡೆಗೆ ಅಂಟಿಸ್ತಾ ಇಲ್ಲ ನಾನು, ಅಲ್ಲಿ ರ್ಯಾಕ್ ಥರ ಉಂಟು, ರ್ಯಾಕಿಗೆ ಅಂಟಿಸುವ ಅಂತ ಅಂದ್ಕೊಂಡಿದ್ದೇನೆ. ಫಸ್ಟ್ ಅಲ್ಲಿ ಅಂಟಿಸಿ ನೋಡುವ ಅಂತೇಳಿ. ಗೋಡೆಗೆ ಅಂಟಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವಿರೋದು ಬಾಡಿಗೆ ಮನೆಯಲ್ಲ. ಹಾಗೆ ಗೋಡೆಗೆ ಅಂಟಿಸ್ಲಿಕ್ಕೆ ಹೋಗಿ ಮತ್ತೆ ಎಬ್ಬಿಸುವಾಗ ಪೇಂಟ್ ಹೋದರೆ ಪುನಃ ಪೇಂಟ್ ಹಾಕಿಸಿ ಹೋಗಬೇಕಾದಿತ್ತು. ಹಾಗೆ ಮತ್ತು ಹೇಗೆ ನಿಲ್ತದೆ, ಎಷ್ಟು ಟೈಮ್ ನಿಲ್ತದೆ ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ತರಿಸಿದ್ದೇನೆ ಒಂದು ರ್ಯಾಕಿಗೆ ಒಂದು ಅಂಟಿಸಿ ನೋಡುವ ಅಂತೇಳಿ. ಹಾಗೆ ಅದು ಮಾತ್ರ ನನಗೀಗ ಅಂಟಿಸ್ಲಿಕ್ಕೆ ಆಗೋದಿಲ್ಲ. ಮಧ್ಯಾಹ್ನ ತನಕ ಕ್ಲಾಸ್ ಉಂಟು ಫೆಬ್ರವರಿಯಲ್ಲಿ. ಈ ಫೆಬ್ರವರಿಯಲ್ಲಿ ಈ ಮಂತು ಪ್ರೋಗ್ರಾಮ್ ಉಂಟು ಒಂದು, ಹಾಗೆ ಸ್ವಲ್ಪ ಸಣ್ಣ ಪ್ರೋಗ್ರಾಮ್. ಅದಕ್ಕೆ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಉಂಟು. ಹಾಗೆ ಸಂಡೇ ಏನು ಪ್ರಾಕ್ಟೀಸ್ ಉಂಟು, ಪ್ರಾಕ್ಟೀಸಿಗೆ ಹೋಗಬೇಕು. ಹಾಗೆ ಇವತ್ತು ಪ್ರಾಕ್ಟೀಸ್ ಉಂಟು, ಹೋಗಬೇಕೀಗ. ನಾನು ಹಲ್ವ ಒಂದು ಮಾಡಿ ಇಟ್ಟು ಮತ್ತೆ ಆದರೆ ಸ್ವಲ್ಪ ಬಟ್ಟೆ ಒಗಿಲಿಕ್ಕೆ ಉಂಟು. ಬಟ್ಟೆ ಒಗೆದು ಮತ್ತೆ ಹೋಗಬೇಕು. ನೋಡ ಹೋಗುವ. ಸ್ವಲ್ಪ ಕೆಮ್ಮು ಶುರುವಾಗಿದೆ ಈ ಚಳಿ ವೆದರಿಗೆ. ದೇವರೇ, ಒಂದಲ್ಲೊಂದು ಮುಗಿಯುವುದಿಲ್ಲ. ಸ್ವಲ್ಪ ಶೀತ ಕೆಮ್ಮಿಂದಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಕೇಳ್ತದೆ. ಹಾಗೆ ಹೋಗುವ ಈಗ ಹಲ್ವಾ ಮಾಡಲಿಕ್ಕೆ. ಕಲ್ಲಂಗಡಿ ಹಣ್ಣು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ ನಾನು, ಇನ್ನೊಂದು ಸ್ವಲ್ಪ ಉಂಟು ಕಟ್ ಮಾಡಬೇಕು. ಹೋಗುವ ಕಟ್ ಮಾಡಲಿಕ್ಕೆ. ಇಷ್ಟು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇನ್ನು ಒಂದು ಸ್ವಲ್ಪ ಉಂಟು.
ಲಾಸ್ಟ್ ಒನ್. ಬರ್ಲಿ ಸುಮ್ಮನೆ ವಿಡಿಯೋ ಯಾಕೆ ಹೀಗೆ ಮಾಡಿದೆ ಹೀಗೆ ಮಾಡಿದೆ ಆಯ್ತು ಆಯ್ತಾ ತಗೋ ದೇ ಮುಂಚಿ ಕಾಯಿ ಮುಚ್ಚಿ ಎಷ್ಟು ನಿಚ್ಚ ಬಂತದ ಮುಂಚಿ ಮೆಣಸನ್ನು ಹೀಗೆ ಸಹ ತೋರಿಸ್ಬೋದು. ಹೌದು, ಹಂಗೆ ಸಹ ತೋರಿಸ್ಬೋದು, ಎಂತ ಸಾಗಲ್ಲ. ಅಯ್ಯೋ ರಾಮ. ಬ್ಯಾಗ್ ಏಪಲ ವೀಡಿಯೋಗೂ ಬರೋಡು ಐಕೊಂಡತ ವೀಡಿಯೋ ಹೋಲ್ ಮನ್ಪೆ ಅವಲ್ ಬತ್ತಿ ದೂರ ಕುಲೋನ್ನವ ಇತ್ತೆ ತೋಜಾಯ್ ಟಿವಿ ತುವನಿತ್ತನ ಮೂಲ್ ಬತ್ತದ ಕುಲೋನ್ ಟಿವಿ ತುವನಿತ್ತನ ಬತ್ತದ ವೀಡಿಯೋಗೆ ತೋಜಿಲಾಕ ಕುಲೊಂದೆ ವೀಡಿಯೋ ತೋಜೋಡು ವೀಡಿಯೋ ಅಂಚಿನ ಉಸ್ಸಾರ್ಲಿ ಬಾರಿ ಇಜಿಂದ ಟಿವಿ ತೂಪು ನಲ್ಪಂದು ಲಕ್ಕು ಜೈನಿ ಲಕ್ಕು ಸೀದಾ ಬರ್ತದೆ ವಿಡಿಯೋಕು ಆವತ್ತೆ. ಎಸ್, ಕಲ್ಲಂಗಡಿ ಕಟ್ ಮಾಡಿ ಆಯಿತು, ಕಟ್ಟೆಲ್ಲ ಮಾಡಿ ಆಯಿತು. ಈಗ ರುಬ್ಬಬೇಕದನ್ನು, ರಸ ತೆಗಿಬೇಕಷ್ಟೇ. ಸಾರಿ, ಸಿಹಿ ಉಂಟು. ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ರೊಟ್ಟಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ತಿಂಡಿ ಇಂಥ ಪದಾರ್ಥ, ಅದರ ಚಟ್ನಿ, ಎಂಥ ಕಾಯಿ ಚಟ್ನಿ, ಕಾಯಿ ಚಟ್ನಿ, ಮೆಣಸು ಅಪ್ಪ ತರಬೇಕಷ್ಟೇ. ತರಬೇಕು ಅಂತ ಅದನ್ನು ಸಹ ಮಾಡಬೇಕು. ಮತ್ತೆ ಇದೊಂದು ಬಂತು, ನಮ್ಮ ಸುಬ್ಬಿ ಆಯ್ತಾ, ಇದೊಂದು ಸುಬ್ಬಿ ನಮ್ಮದು ಮಂಗನೆ ದುಗ್ಗೋದು. ಅವರದೊಂದು ಮಂಗನೆ ಬಾರಿ, ಅದಕ್ಕೆ ಭಾರಿ ಹುಷಾರಿದ್ದಾರೆ ಅವರು ಮಂಗನೆ ಮಾಡಲಿಕ್ಕೆ. ಕಾಣುದಿಲ್ಲ. ಟಾಟಾ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಎಂತ ತಿಂದ್ರಿ ಬೆಳಿಗ್ಗೆ ತಿಂಡಿ? ನನಗೆ ಅಮ್ಮ ಹಾಲು ಮಾತ್ರ ಕೊಟ್ಟದ್ದು, ಬೇರೆ ಏನು ಕೊಡ್ಲಿಲ್ಲ. ಅದಕ್ಕೆ ಎಂತ ಬೇಕು, ಮತ್ತೆ ಹಾಲು ಕುಡಿಯುದು ಮಲ್ಕೊಳ್ಳುದು ಅಷ್ಟೇ ಕೆಲಸ ಅದಕ್ಕೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ನಮಸ್ಕಾರ. ಅದ ಅಮ್ಮನ ಸುತ್ತವೇ ಸುತ್ತಾಡ್ತಾ ಇರ್ತದೆ ಎಷ್ಟೊತ್ತಿಗೆ ಸಹ. ಒಮ್ಮೆ ಅಂಗಡಿಗೆ ಹೋಗಿ ಬರುವ, ಮತ್ತೆ ಮಾಡುವ ಅದನ್ನು. ನನಗೆ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು. ಅಪ್ಪನ ಗಾಡಿಯಲ್ಲಿ ಹೋಗ್ಬೇಕು, ಅಪ್ಪನ ಗಾಡಿಯಲ್ಲಿ ಹೋಗಬೇಕು. ನಿಲ್ಲಿಸಿದ್ದಾರೆ, ಹೋಗೋ. ನನಗೆ ಭಯ ಆಗ್ತದೆ ಗಾಡಿ ಬಿಟ್ಟುಕೊಂಡು ಹೋಗ್ಲಿಕ್ಕೆ. ನಾನು ಯಾವಾಗಲೂ ಗಾಡಿ ಬಿಡುವುದಿಲ್ಲ. ಸ್ವಲ್ಪ ಆದಿತ್ಯ ಅವರೆಲ್ಲ ಹೀಗೆ ಅಪ್ಪನಿಗೆ ಪುರುಷೊತ್ತಿಗೆ ಅವರಿಗೆ ಲೇಟ್ ಆಗಿರ್ತದೆ ಬೆಳಿಗ್ಗೆ, ಹಾಗೆಲ್ಲ ಆಗುವಾಗ ಹೋಗುದು ಗಾಡಿಯಲ್ಲಿ. ಹಾಗೆ ನಾನು ಕೂತ್ಕೊಳ್ಳಾಗ ಸರಿ ಆಗ್ತದೆ. ಹಾಗೆ ಭಯ ಆಗ್ತದೆ ಮಾರೆ ಹೋಗ್ಲಿಕ್ಕೆ ಭಯ ಆಗ್ತದೆ ಸ್ವಲ್ಪ. ನಾನು ಸರಿ ಮಾಡ್ತೇನೆ, ನಂಗೆ ಗೊತ್ತುಂಟು. ಹಾಗೆ ಲಾಕ್ ಹಾಕಿದ್ದಾರೆ. ಇದು ಎಂತದಿದು ಈಚೆಗ ತೆಗಿ. ಹಾಗೆ ಹೋಗೋದಲ್ವ, ನನಗೆ ಸ್ವಲ್ಪ ಕೆಲವು ವಸ್ತುಗಳು ಸಹ ಆಗಬೇಕು, ಹೋಗಿ ಬರಬೇಕೀಗ.
ಎಸ್ ಒಮ್ಮೆ ಹೋಗಿ ಬರುವ. ಹೋಗಿ ಬಂದು ವೀಡಿಯೋ ಮಾಡ್ತೇನೆ ಆಯಿತಾ. ನನಗೆ ಭಯ ಆಗ್ತದೆ ಗಾಡಿಯಲ್ಲಿ ಹೋಗಿ ವೀಡಿಯೋ ಮಾಡಲಿಕ್ಕೆ. ಸಾಮಾನು ತೆಕ್ಕೊಂಡು ಬಂದ್ವಿ. ರಾಮ ಹೋಗುವ ಈಗ ಮನೆಗೆ. ಪಟಾಕಿ ಅವಾಗ ಪಟಾಕಿ ಇತ್ತು. ತಿಂಡಿ ತಿನ್ನಲಿಕ್ಕೆ ರೊಟ್ಟಿ ಮತ್ತು ಚಟ್ನಿ, ಬಿಸಿ ಬಿಸಿ ರೊಟ್ಟಿ ತಿನ್ನಬೇಕಿತ್ತು. ಆದರೆ ನಾನು ಅಂಗಡಿಗೆ ಹೋಗಿದ್ದೆ ಅಲ್ಲ, ಹಾಗಾಗಿ ತಣ್ಣಗಾಗಿದೆ ರೊಟ್ಟಿ, ತಣ್ಣಗಾಗಿದೆ. ಇವಾಗ ರೊಟ್ಟಿ ತಣ್ಣಗಾದ್ಮೇಲೆ ತಿನ್ನೋದೇ ಕಷ್ಟ, ಅದಷ್ಟು ಇದಾಗ್ತದೆ. ರೊಟ್ಟಿ ಮತ್ತು ಚಟ್ನಿ. ಸೊ ತಿಂದಾದ್ಮೇಲೆ ಹಲ್ವಾ ಮಾಡುವ. ನಿಮಗೆ ಸಹ ಹಲ್ವಾ ಯಾರಿಗಾದರೂ ಇಷ್ಟ ಉಂಟಾ? ಸೊ ರೊಟ್ಟಿ ಚೆನ್ನಾಗಿದೆ. ತಿಂದುಕೊಳ್ತಾನೆ. ಈಗ ಕಲ್ಲಂಗಡಿ ಹಣ್ಣನ್ನು ರುಬ್ಬಿ ಅದರ ರಸ ತೆಗೆದಿಟ್ಟಿದ್ದೇನೆ. ಈಗ ಇದರಲ್ಲಿ ಸ್ವಲ್ಪ ತೆಗೆದಿಡಬೇಕು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಲಿಕ್ಕೋಸ್ಕರ. ಮತ್ತೆ ಬಾಕಿದನ್ನು ಮಾಡಿದರೆ ಆಯಿತು. ಮತ್ತು ಪುನಃ ಹಾಕಲಿಕ್ಕೆ ಇರ್ತದೆ, ಅದಕ್ಕೆ ಸ್ವಲ್ಪ ತೆಗೆದಿಡ್ತೇನೆ ನಾನು. ಹಲ್ವ ಮಾಡಿ ಈಗ ಪ್ಲೇಟಿಗೆ ಹಾಕಿಟ್ಟಿದ್ದೇನೆ. ನಾನು ಪಕ್ಕ ಒಂದು ಸ್ನಾನ ಎಲ್ಲ ಮಾಡಿ ಬಂದು ಅಷ್ಟೊತ್ತಾಗುವಾಗ ಇದು ತಣ್ಣಗಾಗ್ತದೆ. ಮತ್ತೆ ಅದನ್ನು ಕಟ್ ಮಾಡ್ಬೋದು. ಮತ್ತೆ ಕ್ಲಾಸಿಗೆ ಹೋಗೋದು ತಗೊಂಡು ಹೀಗೆ ಬಂದಿದೆ.
ಈಗ ಸ್ನಾನೆಲ್ಲ ಮಾಡ್ಕೊಂಡು ಬಂದು ಕಟ್ ಮಾಡುವ ಮತ್ತೆ. ಅಷ್ಟೊತ್ತಾಗ ನಾನು ಹೊರಡಿ ಆಗ್ತದೆ, ಅಷ್ಟೊತ್ತಾಗ ಇದು ತಣ್ಣಗಾಗ್ತದೆ, ಮತ್ತು ಕಟ್ ಮಾಡಿ ತಗೊಂಡು ಹೋಗುವ. ಡ್ಯಾನ್ಸ್ ಕ್ಲಾಸಿಗೆ ಹೊರಟೆ ಈಗ. ಇದೇ ಯೂನಿಫಾರ್ಮ್ ನನ್ನದು. ಶಾಲ್ ಮಾತ್ರ ಚೇಂಜ್ ಮಾಡಿದ್ದೇನೆ. ನನಗೆ ಅದು ನನ್ನ ಶಾಲ್ ಸಿಗಲಿಲ್ಲ, ಅರ್ಜೆಂಟಿಗೆ ಲೇಟ್ ಆಗಿದೆ ಹಾಗೆ ಸಿಗಲಿಲ್ಲ. ರೆಡಿಯಾಗಿದ್ದೇನೆ, ಬ್ಯಾಗಲ್ಲುಂಟು ಹಲ್ವ. ಹೋಗುವ ಈಗ, ಇನ್ನು ಬಸ್ಸಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ನೋಡ ವೀಡಿಯೋ ಮಾಡ್ತೇನೆ. ಬಂದೆ ಈಗ ಕ್ಲಾಸಿಂದ. ಅಲ್ಲೆಲ್ಲರಿಗೂ ಕೊಟ್ಟೆ, ಖುಷಿ ಆಯಿತು. ಥ್ಯಾಂಕ್ಸ್ ಹೇಳಿಟ್ಟು ತಂದು ಕೊಟ್ಟದಕ್ಕೆ. ಕಮೆಂಟ್ಸಲ್ಲಿ ಹಾಕಿದ್ರಲ್ಲ, ಹಾಗೆ ನಾನು ಮಾಡಿಕೊಂಡು ಹೋದದ್ದು ಹಲ್ವಾ. ಖುಷಿ ಆಯಿತು. ನಂಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಮಾತ್ರ. ಹಾಗೆ ಎಲ್ಲರಿಗೆ ಖುಷಿ ಆಯಿತು. ಸಣ್ಣ ಸಣ್ಣ ಮಕ್ಕಳು ಸೇರಿ ಅವರಿಗೆ ಸಹ ಕೊಟ್ಟೆ. ಇವಾಗ ಬಂದ ಮನೆಗೆ ಹೋಗ್ತಾ ಇದ್ದೇನೆ. ಊಟ ಮಾಡಿ ತುಂಬ ಕೆಲಸ ಉಂಟು. ಅದು ಪಾರ್ಸೆಲ್ ಬಂದದನ್ನು ತೆಗಿಬೇಕು. ಸೊ ಅದೆಲ್ಲ ನೋಡಬೇಕಷ್ಟೆ. ಪಾರ್ಸೆಲ್ ಬಂದದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ಬೇಕಲ್ಲ. ನಾನು ಹೇಳಿದ್ದು ಇವತ್ತು ವೀಡಿಯೋ ಮಾಡಬೇಕು ಅಂತ ಇದ್ದೆ. ಅದನ್ನು ಎಷ್ಟು ವೀಡಿಯೋ ಮಾಡಲಿಕ್ಕಾಗ್ತದೆ ಗೊತ್ತಿಲ್ಲ, ನೋಡುವ. ಮನೆಗೆ ಹೋಗಿ ಊಟ ಮಾಡುವ, ಹಸಿವಾಗ್ತದೆ. 1:15 ಹೋಗುವ. ಅವರೆಲ್ಲ ಊಟ ಮಾಡಿರ್ತಾರೆ, ಈಗ ನಾನೇ ಬಾಕಿ ಆಗ್ತೇನೆ. ಚಹಾ ಕುಡಿಯೋದು ಈಗ 4 ಗಂಟೆ ಆಗಿದೆ. ಇದು ಕಿಂಡಿ ಅಂತೆಲ್ಲ ವಿಟಾ ಮಾರಿಗೋಲ್ಡ್ ಬಿಸ್ಕೆಟ್ ಮತ್ತು ತುಕುಡಿ 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 ಚೆಂದ ಆಗ್ತದೆ ತುಕುಡಿ ತಿನ್ನಲಿಕ್ಕೆ. ತುಕುಡಿ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಮಾರಿಗೋಲ್ಡ್ ನಾನು ಯಾವಾಗಲೂ ತಿಂತಾ ಇರ್ತೇನೆ, ದಿನಾಲು ಬೇಕು ಟೀ ಒಟ್ಟಿಗೆ. ನನಗೆ ಖುಷಿ ಆಗ್ತದೆ ಒಮ್ಮೆ ತಿನ್ನಲಿಕ್ಕೆ. ಟೀಗೆ ಮುಳುಗಿಸಿ ತಿನ್ನು. ಸ್ವಲ್ಪ ಬಟ್ಟೆ ಎಲ್ಲ ಒಗಿಲಿಕ್ಕಿತ್ತು, ಹಾಗೆ ಒಗ್ದಾಗಿದೆ. ಒಣಗಲಿಕ್ಕೆ ಹಾಕಬೇಕಷ್ಟೇ. ಯಾವಾಗಲೂ ಬೆಳಿಗ್ಗೆ ಆಗ್ತದೆ. ಇವತ್ತು ಸ್ವಲ್ಪ ಬೇರೆ ಕೆಲಸ ಇದ್ದದ್ರಿಂದ ಈಗ ಒಗ್ದೆ ಅಷ್ಟೇ. ಬೇರೆ ಬೆಳಿಗ್ಗೆ ಆಗ್ತದೆ ನನಗೆ ಕೆಲಸ ಎಲ್ಲ. ಮಧ್ಯಾಹ್ನ ನಂತರ ವೀಡಿಯೋ ಅದು ಇದು ಏನಾದರೂ ಮಾಡಲಿಕ್ಕಿದ್ರೆ ಮಾಡೋದು. ಬಟ್ಟೆ ಎಲ್ಲ ಒಣಗಿಸಿ ಆದ ಮೇಲೆ ನನ್ನದು ಪಾರ್ಸೆಲ್ ಓಪನ್ ಮಾಡಿ ತೋರಿಸ್ತೇನೆ. ನಾನು ಅದು ಮಧ್ಯಾಹ್ನ ನಂತರ ಇವತ್ತು ಅದನ್ನು ಅಂಟಿಸಬೇಕು ಅಂತ ಅಂದ್ಕೊಂಡೆ. ವಾಲ್ಪೇಪರ್ ಸ್ಟಿಕ್ಕರ್ ಥರ ಬರ್ತದಲ್ಲ, ಅದು ತಂದಿದ್ದೇನೆ. ಅದನ್ನು ಇವತ್ತು ಅಂಟಿಸ್ಬೇಕು ರಾಖಿಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಆಗ್ತದಿಲ್ಲ ಗೊತ್ತಿಲ್ಲ, ಟೈಮ್ ಇಲ್ಲ. ಪಾರ್ಸೆಲ್ ಓಪನ್ ಮಾಡಿ ತೋರಿಸ್ತೇನೆ. ಟೈಮ್ ಆದರೆ ಮತ್ತೆ ಅಂಟಿಸೋದು, ಇಲ್ಲದಿದ್ದರೆ ನೆಕ್ಸ್ಟ್ ಸಂಡೇ. ನೋಡುವ. ಅಷ್ಟೊಂದು ಬಟ್ಟೆ ಒಣಗಿಸಿ ಮತ್ತೆ ಬರ್ತೇನೆ.
ಬಟ್ಟೆ ಒಗ್ದಾಯಿತು ನಂದು. ಈಗ ಪಾರ್ಸೆಲ್ ಯಾವುದು ತಂದಿದ್ದೇನೆ ಅಂತ ಹೇಳಿ ಅದನ್ನೊಂದು ವಿಡಿಯೋ ಮಾಡ್ತೇನೆ. ಪಾರ್ಸೆಲ್ ಎಂತ ತಂದಿದ್ದೇನೆ ಅಂತ ಹೇಳಿದರೆ 2 ಪಾರ್ಸೆಲ್ ತಂದಿದ್ದೇನೆ ನಾನು. ಸೊ 2 ಪಾರ್ಸೆಲ್ ಉಂಟು, 2 ಪಾರ್ಸೆಲ್ ಉಂಟು. ನೋಡುವ ಎಂತ ತರಿಸಿದ್ದೇನೆ ಅಂತ ನೋಡುವ. ನಾನು ಇವತ್ತು ದೊಣ್ಣೆ ತಂದಿದ್ದೇನೆ ಅಂದ್ಕೊಳ್ಬೋದು ಅಂತ. ದೊಣ್ಣೆಲ್ಲದು ವಾಲ್ ಸ್ಟಿಕ್ಕರ್, ಅದು ರೋಲ್ ಆಗಿ ಬರುವಂಥದ್ದು, ರೋಲಲ್ಲಿ ಬರ್ತದೆ, ರೋಲ್ ಆಗಿ ಬರೆದು ಕಾಣ್ತಾ ಇದ್ದೇನೆ. ನಾನು ಪಾರ್ಸೆಲ್ 2 ತರಿಸಿದ್ದೇನೆ. ಎಂತೆಲ್ಲ ತರಿಸಿದ್ದೇನೆ ಅಂತ ನೋಡ್ಬೋದು ನೀವು. ನಾನೊಂದು ಅನ್ಬಾಕ್ಸ್ ಮಾಡಿದ್ದೇನೆ ಆ್ಯಕ್ಚುಲಿ. ಇದು ಒಂದು ಬಾಕ್ಸ್. ಇದು ಬಂದು ನಮಗೆ ಕಂಟೈನರ್ಸ್ ಬರ್ತದೆ. ಕಂಟೈನರ್ ಇದರಲ್ಲಿ ನಿಮಗೆ ಸ್ಪೂನ್ ಸಮೇತ, ಸ್ಪೂನ್ ಕೂಡ ಇತ್ತು. ನಾನು ಮೆಣಸಿನ ಹುಡಿ, ಚಿಲ್ಲಿ ಪೌಡರ್ ಮತ್ತು ಅರಶಿನ ಹುಡಿ ಎಲ್ಲ ಹಾಕಿದ್ದಕ್ಕೆ ಬೇಕಾಗ್ತದೆ ಅಂತ ಹೇಳಿ, ನಾವು ನಮ್ಮದು ಗೊತ್ತಲ್ಲ ನಿಮಗೆಲ್ಲರೂ ಇಂಡಿಯನ್ ಮಾಮ್ಸ್ ಇದ್ದ ಕರಡಿಗೆಲ್ಲ ಅದು ಇದು ಅಂತ ಹಾಕಿಟ್ಟಿರ್ತಾರೆ. ಐಸ್ ಕ್ರೀಮ್ ಬಾಕ್ಸ್, ಚಾಕ್ಲೇಟ್ ಬಾಕ್ಸ್, ಅದು ಇದು ಅಂತೇಳಿ. ಅದಕ್ಕೆ ನಾನು ಇದೊಂದು ತಗೊಳ್ಳುವ ಅಂತ ಹೇಳಿ ತಗೊಂಡಿದ್ದೇನೆ. ಇದು 6 ಸಿಕ್ಕಿದೆ ಕಂಟೈನರ್ಸ್, 6 ಸಿಕ್ಕಿದೆ ನನಗೆ. 3, 4, 5, 6. ಎಂತ ಅಂತ ಹೇಳಿದರೆ ಇದು ಪ್ಲಾಸ್ಟಿಕ್ ಮಾತ್ರ, ಆದರೆ ಇದು ದಪ್ಪ ಉಂಟು ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಅಂದರೆ ಗ್ಲಾಸ್ ಇದ್ದಿತ್ತು. ನಮ್ಮಲ್ಲಿ ಎಂತ ಆಗ್ತದೆ ಹೇಳಿದರೆ, ಅದು ಹೀಗೆ ತೆಗೆಯುವಾಗ ಎಲ್ಲ ಏನಾದರೂ ಕೈಯಿಂದ ಜಾರಿ ಬಿದ್ದರೆ ಹುಡಿ ಆಗ್ತದಲ್ವಾ. ಅದಕ್ಕೆ ನಾನು ದಪ್ಪ ಇರ್ತದೆ, ಆದರೂ ಅದು ಸ್ವಲ್ಪ ನಾವು ಈಗ ರ್ಯಾಕಲ್ಲಿ ಇಡೋದು, ಅದು ಹೀಗೆ ತೆಗೆಯುವಾಗ ಏನಾದರೂ ಒಂದರ ಮೇಲೆ ಒಂದು ಬಿದ್ದರೆ ಕೆಳಗೆ ಒಡೆದೋಗ್ತದೆ ಅಂತೇಳಿ ನಾನು ಇದು ಪ್ಲಾಸ್ಟಿಕ್ ತೆಕ್ಕೊಂಡಿದ್ದೇನೆ. ನನಗೆ ಅದು ಚಂದ ಅಂತ ಅನ್ನಿಸಿತು, ನೋಡಲಿಕ್ಕೆ ಚಂದ ಕಾಣ್ತದೆ. ಆದರೆ ಇದು ಯಾಕೋ ಅದೇ ಒಡೆದೋದ್ರೆ ಸುಮ್ಮನೆ ಅಂತೇಳಿ ಅನ್ನಿಸಿತ್ತು. ಅದಕ್ಕೆ ನಾನು ಪ್ಲಾಸ್ಟಿಕ್ ತರಿಸಿದ್ದೇನೆ. ಇದು ಬ್ಲ್ಯಾಕ್ ಕಲರ್ ಕ್ಯಾಪಲ್ಲಿ ಉಂಟು. ಆ್ಯಂಡ್ ಇದರಲ್ಲಿ ಸ್ಪೂನ್ ಬರ್ತದೆ ಎಕ್ಸ್ಟ್ರಾ. 6 ಕಂಟೈನರ್ಸ್ ಬಂದಿದೆ. ಇದು ಬಂದು ಎಷ್ಟು 500 ml ಅಂತ ಕಾಣ್ತದೆ. ಅದು ಕಂಟೈನರ್ ಸ್ವಲ್ಪ ನಾನು ಸ್ಮಾಲ್ ಬರ್ಬೋದು ಅಂತ ಅಂದ್ಕೊಂಡೆ. ಸ್ವಲ್ಪ ಈ ಚಾಟ್ ಮಸಾಲ ಮತ್ತು ಆ ರೀತಿ ಹಾಕುವಂಥದ್ದು ಸಣ್ಣ ಸಣ್ಣ ಬಾಕ್ಸ್ ಬರ್ತದೆ ಅಂತ ಅಂದ್ಕೊಂಡೆ ಕಂಟೈನರು. ಆದರೆ ಇದು ಮಾತ್ರ ತುಂಬ ದೊಡ್ಡದು ಬಂದಿದೆ. ಓಕೆ, ಯೂಸ್ ಆಗ್ತದೆ. ನನಗಿದು ಎಷ್ಟು ಅಮೌಂಟು ನೆನಪಿಲ್ಲ. ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಹಾಕಿರ್ತೇನೆ, ಬೇಕಿದ್ದರೆ ನೀವು ತಗೊಳ್ಬೋದು. ಹಾಗೆ ಅದು ಇದಕ್ಕೆ ಬಾಕ್ಸಿಗೆ ಹಾಕಬೇಕಷ್ಟೇ ಎಲ್ಲ. ಇದು ಸಂಡೆ ಎಲ್ಲ ಹಾಕಿ ಇಡುವ, ಕ್ಲೀನ್ ಮಾಡಿ ಇಡುವ ಅಂತ ಅಂದ್ಕೊಂಡೆ ನಾನು. ಬಟ್ ಯಾಕೋ ಗೊತ್ತಿಲ್ಲ. ಒಳ್ಳೆಯದು ಉಂಟಿದು, ಕ್ವಾಲಿಟಿ ಒಳ್ಳೆಯದುಂಟು. ಹಾಗೆ ಇದು ನನಗೆ ಇಷ್ಟ ಆಯಿತು. ನಾನು ರಿಟರ್ನ್ ಎಂತ ಮಾಡಲಿಕ್ಕೆ ಹೋಗಲಿಲ್ಲ, ಬೇಕಿದು ಅಂತ, ಯೂಸ್ ಆಗ್ತದೆ. ಸೊ 6 ಬಂದಿದೆ. ನನಗೆ ಇದು ಕಮ್ಮಿಗೆ ಸಿಕ್ಕಿತು ಅಂತ ಅನ್ನಿಸ್ತದೆ. ಅದು 175 ಹಾಗೇನೋ ಇತ್ತು ರೇಟ್ ಅಂತ ಕಾಣ್ತದೆ. ಕರೆಕ್ಟ್ ನೆನಪಿಲ್ಲ ಈಗ, ನಾನು ಅದು ನೋಡಬೇಕಷ್ಟೇ. ಅನ್ಬಾಕ್ಸ್ ಮಾಡಿದ್ದೇನೆ ಆ್ಯಕ್ಚುಲಿ. ಈ ಬಾಕ್ಸಲ್ಲಿ ಎಂತ ಸಹ ಇಲ್ಲ ಇದರಲ್ಲಿ. ಇದರಲ್ಲಿ ಬೇರೆ ಪ್ಲಾಸ್ಟಿಕ್ ಥರ ಇತ್ತು, ಹಾಗೆ ಅದರಲ್ಲಿತ್ತು. ಇದು ರೇಟ್ 299 ಅಂತ ಹಾಕಿದ್ದಾರೆ ಇದರಲ್ಲಿ, ಈ ಬಾಕ್ಸಿನಲ್ಲಿ. ಆದರೆ ಅಷ್ಟು ಇರಲಿಲ್ಲ, ನನಗಿದು ತುಂಬ ಕಮ್ಮಿಗೆ ಸಿಕ್ಕಿದೆ. 299 ಎಲ್ಲ ಇರಲಿಲ್ಲ ಇದು. ಸೊ ಹಾಗೆ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗುವ. ನೆಕ್ಸ್ಟ್ ಬಂದು ತೆಗೆದಿಟ್ಟುಕೊಳ್ತೇನೆ. ಸೊ ಪುನಃ ತುಂಬಿಸಿದ್ದಕ್ಕಲ್ಲ ನಾನು ರಾಮ. ಹಾಗೆ ಸಂಡೆ ಮುಗಿದು ಹೋತಲ್ಲ, ಈಗ ಸಂಜೆ ಆಯಿತು. ನಾನು ಎಲ್ಲ ಕೆಲಸ ಎಲ್ಲ ಉಲ್ಟಾ ಮಲ್ಟಾಗಿದೆ.
ಬೆಳಿಗ್ಗೆ ಎಲ್ಲ ನನ್ನದು ಬಟ್ಟೆ ಒಗೆದು ಕೆಲಸ ಇರ್ಬೋದು, ಬೇರೆ ಬೇರೆ ಕೆಲಸಗಳೆಲ್ಲ ಮುಗಿದ್ರೆ ಮತ್ತೆ ಆರಾಮಾಗಿ ಈ ವಿಡಿಯೋಗಳನ್ನೆಲ್ಲ ಮಾಡ್ಬೋದು. ಮತ್ತು ನಾನು ವಾಲ್ ಸ್ಟಿಕ್ಕರ್ ಒಂದು ತರಿಸಿದ್ದೇನೆ ಅಂತ ಹೇಳಿದೆ ಅಲ್ಲ, ಅದು ಹೇಳಿದಾಗೆ ನಾನು ಇವತ್ತು ಅಂಟಿಸ್ಬೇಕು ಅಂತ ಅಂದ್ಕೊಂಡದ್ದು. ಆದರೆ ಎಂತಾಯಿತು, ನನಗೆ ಅದೇ ಬೆಳಿಗ್ಗೆ ಬೇರೆ ಕೆಲಸ ಇತ್ತು, ಹಾಗೆ ಅದೆಲ್ಲ ಮಾಡಿ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬರುವಾಗ ಲೇಟ್ ಆಯಿತು. ಮತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಮತ್ತೆ ಬಟ್ಟೆ ಎಲ್ಲ ಒಗೆದು ಬಂದು ಈಗ ನೋಡಿ ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ಅಂಟಿಸ್ಲಿಕ್ಕೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ವೀಕ್ ಡೇಸಲ್ಲಿ ಅಂತ ಅಂಟಿಸೋದಿಲ್ಲ ನಾನು. ಅದು ಸಂಡೇ ಇದು ಬಂದು ಒಂದು ಸಿಗೋದು, ಇದರಲ್ಲಿ ಎಕ್ಸ್ಟ್ರಾ ಆಫರಲ್ಲಿ 2 ಸಿಕ್ಕಿದೆ ನನಗೆ. ಇದು ರೇಟ್ ಇದು ಸಹ ರೇಟ್ ಹಾಕಿರ್ತೇನೆ ನೋಡಿ. ರೇಟ್ ನನಗೆ ಇವಾಗ ಇದರಲ್ಲಿ ಎಂತ ಕಾಣ್ತಾ ಇಲ್ಲ, ಸ್ಟಿಕ್ಕರ್ ಕಟ್ಟಾಗಿದೆ ಅಂತ. ಹಾಗೆ ಇದು ಇವಾಗ ಎಂಥದ್ದು, ಇದು ಕಲ್ಲರ್ ನೋಡ್ಬೋದು. ಇದು ರೋಲಿನ ಟೈಪಲ್ಲಿ ಬರೋದು, ನಿಮಗೆ ರೋಲ್ ಬರ್ತದೆ. 2 ರೋಲ್ ಉಂಟಿದು, ನಾನು ವಿಡಿಯೋ ಮಾಡ್ತೇನೆ. ರೋಲ್ ಉಂಟು, 2 ರೋಲು, ದೊಣ್ಣೆ ಅಲ್ಲ ಇದು ರೋಲು. ಹೀಗೆ ಬರ್ತದೆ ನಿಮಗೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ಗಳು ಇತ್ತು. ನಾನು ಇದು ಆಗ್ಬೋದು ಅಂತ ಅಂದ್ಕೊಂಡೆ, ಚೆಂದ ಇತ್ತು ಅಂತ ಅನ್ನಿಸಿತು ನನಗೆ. ಹಾಗೆ ಚೆಂದ ಇತ್ತು ಅಂತ ಅನ್ನಿಸಿತು, ಹಾಗೆ ನಾನು ಇದನ್ನೇ ತರಿಸಿದ್ದು. ಇದು ಸ್ಟಿಕ್ಕರು, ಇದರಲ್ಲಿ ಗಮ್ ಇರ್ತದೆ. ಇದನ್ನು ಪೇಪರ್ ಇಲ್ಲಿ ತೆಗೆದ್ರೆ ಆಯಿತು, ಇದೀಗ ಎಬ್ಬಿಸಿದರೆ ಬರ್ತದೆ, ಸ್ಟಿಕ್ಕರ್ ಅಂಟಿಸ್ಬೋದು. ಆ್ಯಂಡ್ ಇದು ವಾಟರ್ ಪ್ರೂಫ್, ಸೊ ತುಂಬ ಬರ್ತದೆ. ಇದು ಸೆಂಟಿಮೀಟರ್ ಉಂಟು, ಇಷ್ಟರಿಂದ ಇಷ್ಟು ಸೆಂಟಿಮೀಟರ್ ಅಂತೇಳಿ. ಇದು ನೋಡಿ ಇತ್ತು ಮಾರಿಲ್ಲ, ಇಲ್ಲಿ ಹೋಯ್ತು. 60 ಸೆಂಟಿಮೀಟರಿಂದ 2 ಮೀಟರ್ ಗೋಡೆದ ಅಳತೆ ನೋಡಿಕೊಂಡು ನೀವು ಎಷ್ಟು ರೋಲ್ ಬೇಕು ಅಂತ ನೋಡಿ ತಗೊಳ್ಬೇಕಷ್ಟೆ. ಅದು ನಾನು ವಾಟರ್ ಪ್ರೂಫ್ ಆ್ಯಂಡ್ ಆ್ಯಂಟಿ ಪೊಲ್ಯೂಷನ್ ಅಂತ ಇದೆ. ನೋಡುವ, ಅಂಟಿಸಿ ನೋಡಬೇಕಷ್ಟೇ ಹೇಗೆ ಉಂಟು ಅಂತೇಳಿ. ನಾನಿದು ನೀವು ಕಲ್ಲರ್ ಹೇಗೆ ಉಂಟು ಅಂತ ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಕತ್ಲು ಉಂಟು, ಕಲ್ಲರ್ ಚೆಂದ ಇತ್ತು, ನನಗಿಷ್ಟ ಆಯಿತು. ಅದು ನಿಮಗೆ ಆನ್ಲೈನಲ್ಲಿ ನೋಡುವಾಗ ಚೆಂದವೇ ಕಾಣ್ತದಲ್ಲ, ಫೋಟೋದಲ್ಲೆಲ್ಲ ನೋಡುವಾಗ ತುಂಬ ಚೆಂದ ಕಾಣ್ತದೆ. ಆದರೆ ಅದೇ ಪ್ರಾಡಕ್ಟ್ ಬರುವಾಗ ಸ್ವಲ್ಪ ಅಷ್ಟು ಅಂತ ಅನ್ನಿಸೋದಿಲ್ಲ. ನಾವು ನಿಜವಾಗ್ಲೂ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬಾರ್ದು ಆನ್ಲೈನಲ್ಲಿ ತಗೊಳ್ಳುವಾಗ. ಎಂತ ಸಹ ಅದರಲ್ಲಿದ್ದ ಹಾಗೆ ಬರ್ತದೆ ಅಂತೇಳಿ ಅದರಲ್ಲಿದ್ದ ಹಾಗೆ ಬರುವುದಿಲ್ಲ. ಆದರೆ ಕೆಲವೊಂದು ನಾನು ಈ ಡ್ರೆಸ್ಸು ಅದು ಇದು ಅಂತ ತರಿಸೋದಿಲ್ಲ ಆನ್ಲೈನಲ್ಲಿ. ನನಗೆ ಈ ಥರ ಏನಾದರೂ ತರಿಸ್ಬೇಕು ಅಂತ ಅನ್ನಿಸಿದರೆ ಮನೆಗಾಗುವಂಥದ್ದು ಏನಾದರೂ ತರಿಸ್ತಾ ಇರ್ತೇನೆ. ಸೊ ನನಗೆ ಅನ್ನಿಸಿದ್ದು ಇದು ಚೆಂದ ಬಂದಿದೆ ಅಂತೇಳಿ, ಅಂಟಿಸುವಾಗ ಅದು ಚೆಂದ ಕಾಣ್ಬೋದು ಅಂತ ರ್ಯಾಕಿಗೆ ಅಂಟಿಸುವ ಅಂತ ಅಂದ್ಕೊಂಡಿದ್ದೆ. ರ್ಯಾಕಿಗೆ ಅಂಟಿಸುವಾಗ ಚೆಂದ ಕಾಣ್ಬೋದು ಅಂತ ಅನ್ನಿಸಿತು. ಹಾಗೆ 2 ರೋಲ್ ಬಂದಿದೆ. ನಾನು ಅದು ಬೇಕು ಅಂತಲೇ 2 ರೋಲ್ ಇದು ತಗೊಂಡದ್ದು. ನೋಡಿ ತೋರಿಸ್ತೇನೆ ಇದು ಹೇಗೆ ಕಲರ್ ಉಂಟು ಅಂತೇಳಿ. ದ ಪ್ರಾಡಕ್ಟ್ ನೀವು ನೋಡ್ಬೋದು, ಸ್ಟಿಕ್ಕರ್ ನೋಡಿ ಚೆಂದ ಬಂದಿದೆ, ನನಗೆ ಸಾಕಿತು. ಇದು ನಾನು ಕಟ್ ಮಾಡಿದ್ದಾಯ್ತಾ, ಸ್ವಲ್ಪ ಹೇಗೆ ಅಂಟುತ್ತದೆ ಅಂತೇಳಿ ನೋಡಲಿಕ್ಕೆ ಕಟ್ ಮಾಡಿದ್ದಿದ್ದು. ಹಾಗೆ ಇನ್ನೊಂದು ಉಂಟು ನೋಡಿ, ಇದು 2 ರೋಲ್ ಬಂದಿದೆ. ಇದು ಓಪನ್ ಮಾಡಬೇಕಷ್ಟೇ, ಇದು ಓಪನ್ ಮಾಡಲಿಲ್ಲ, ಮಾಡಬೇಕಷ್ಟೇ, ಇದು ಓಪನ್ ಮಾಡಬೇಕಷ್ಟೇ. ಮೇಡ್ ಇನ್ ಚೈನಾ ಅಂತೆ. ಇದು ನಾನು ತರಿಸಿದ್ದು, ಚೆಂದ ಉಂಟು ಕಲರ್, ಪರವಾಗಿಲ್ಲ ಅಡಿಗೆ ರೂಮಿಗೆ ಅಷ್ಟೇ. ನೋಡುವ ಅಂಟಿಸಿದ ಮೇಲೆ ಹೇಗೆ ಕಾಣ್ತದೆ ಎಂತ ಕತೆ ಅಂತ ನೋಡಬೇಕಷ್ಟೇ. ಬಂದ ನೋಡಿ, ಇದು ನನ್ನ ತಮ್ಮ. ಹಾಯ್ ಮಾಡು. ಹಾಯ್ ಹಾಯ್. ಅವನಿಗೆ ಅಪ್ಪನೊಟ್ಟಿಗೆ ಹೇರ್ ಕಟ್ಟಿಂಗಿಗೆ ಹೋಗುವವ. ಎಂತ ಕೂದಲೆಲ್ಲ ತೆಗಿಸ್ಲಿಕ್ಕೆ ಉಂಟಾ? ಎಂತ ಉದ್ದ ಬರ್ಲಿಲ್ಲವ? ಅಲ್ಲ, ಹಿಂದೆ ಸೈಡ್ ಇಷ್ಟೇ ಸಣ್ಣದು, ಮುಂದೆ ಸೈಡ್ ಇಷ್ಟು ಉದ್ದ. ಹೇರ್ ಕಟ್ ಮಾಡಿಸ್ಬೇಕಂತೆ. ಅಲ್ಲ, ಇವನಿಗೆ ಚಂದ ಮಾಡಿ ಒಂದು
ರಬ್ಬರ್ ಎಲ್ಲ ಹಾಗೆಲ್ಲ ಹೇಳಿದ್ರೆ ಸಿಟ್ಟು ಬರ್ತದೆ. ಹೇರ್ ಕಟಿಂಗ್ ಮಾಡ್ಲಿಕ್ಕೆ ಹೋಗುದು ಈಗ? ಹೋಗುದು. ಎಂತ ಕಟ್ ಮಾಡ್ಲಿಕ್ಕೆ ಉಂಟು? ಜೀರೋ ಕಟ್. ಜೀರೋ ಕಟ್ ಜೀರೋ ಕಟ್ ಅಂತೆ. ಎಂತ ಬೋಳ್ ಮಂಡೆ ಮಾಡುತ್ತೆ ನೀನು? ಅಲ್ಲ ಮತ್ತೆ ಟೂ ಕಟ್ಟು. ಟೂ ಕಟ್ಟು ಅದು ಎಂತೆಲ್ಲ ಮಾತಾಡ್ತಾನೆ ಆಯ್ತಾ, ನೀವು ಅನ್ಕೊಳ್ಬೇಡಿ ಎಂತ. ನಾನು ಹೋಗ್ತೇನೆ. ಹೋಗಿ ಬಾ ಆಯ್ತಾ. ಕೂದಲು ತೆಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೂದಲು ತೆಗಿಸಿ ಬರಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ನಾನದು ಪ್ರಾಡಕ್ಟ್ ತೋರಿಸಿದಲ್ಲ, ಅದು ಪ್ರಾಡಕ್ಟ್ ನಾನು ಮೀಶೋದಲ್ಲಿ ತರಿಸಿದ್ದದು. ಸ್ವಲ್ಪ ನನಗೆ ಕಮ್ಮಿಗೆ ಸಿಕ್ಕಿತು ಅಂತ ಅನ್ನಿಸಿತು, ಅದಕ್ಕೆ ನಾನು ಮೀಶೋದಲ್ಲಿ ತರಿಸಿದ್ದು. ಅದು OTP ಇದ್ದೇ ಪ್ರಾಬ್ಲಮ್ ಕರ್ಮ. ಅಯ್ಯೋ OTP 10 ಸಲ ಕಾಲ್ ಮಾಡ್ತಾರೆ. ನಾನಲ್ಲಿ ಕಸ್ಟಮರ್ ಅದು ಅವರು ಇವರು ಅಂತ ಯಾರಾದರೂ ಇದ್ದರೆ ನನಗೆ ಕಾಲ್ ತೆಗೆದು ಮಾತಾಡಲಿಕ್ಕೆ ಆಗೋದಿಲ್ಲ, OTP ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ OTP ಇದೊಂದು ಪ್ರಾಬ್ಲಮ್. ನಾನು ಮೊದಲೇ ಕ್ಯಾಶ್ ಅಮೌಂಟ್ ಪೇ ಮಾಡಿರ್ತೇನೆ. ಅವರು ಅದೇ ಪಾರ್ಸೆಲ್ ತಂದು ಕಾಲ್ ಮಾಡ್ತಾ ಇರ್ತಾರೆ, OTP ಬೇಕು ಮೇಡಮ್ ಅಂತೇಳಿ. ನಾನು ನಮ್ಮ ಶಾಪಿಗೆ ತರಿಸೋದಿಲ್ಲ ಪಾರ್ಸೆಲನ್ನು. ಅಲ್ಲಿ ಬಂದು ನಾನೀಗ OTP ಎಲ್ಲ ತನಕ ಕಾಯಬೇಕಲ್ಲ, ಅದಕ್ಕೆ ನಾನು ನನ್ನ ಫ್ರೆಂಡಿದ್ದು ಒಂದು ಶಾಪ್ ಉಂಟು, ಅವಳು ಅಲ್ಲಿ ಕೆಲಸ ಮಾಡ್ತಾ ಇರೋದಷ್ಟೇ. ನಾನು ಅಲ್ಲಿಗೆ ಹೋಗ್ತೇನೆ ಯಾವಾಗಲೂ. ಇಲ್ಲ ಪುರುಷರ ಕಟ್ಟೆಯಲ್ಲೇ, ಅಲ್ಲಿ ನಾನು ಯಾವಾಗಲೂ ಹೋಗ್ತೇನೆ. ಹಾಗೆ ಅಲ್ಲೇ ತರಲಿಕ್ಕೆ ಹೇಳೋದು, ಅಲ್ಲಿದ್ದೇ ಅಡ್ರೆಸ್ ಕೊಡೋದು ನಾನು. ಹಾಗೆ ಅಲ್ಲಿಗೆ ತರ್ತಾರೆ, ನಾನು ಸಂಜೆ ಬರುವಾಗ ತರ್ತೇನೆ. ಯಾಕಂದರೆ ಅಮೌಂಟೆಲ್ಲ ಪೇ ಮಾಡಿ ಆಗಿರ್ತದಲ್ಲ. ಹಾಗೆ ಆಚೆ ಬರುವವರಿದ್ರೆ ಅಲ್ಲೇ ಕೊಟ್ಟು ಹೋಗ್ತಾರೆ ಅಂತೇಳಿ. ಹಾಗೆ ನಾನು ಅಲ್ಲಿಗೆ ತರಿಸೋದು. ನಾನು ನಮ್ಮ ಮನೆಗೆ ಅಂತೇಳಿ ತರಿಸೋದಿಲ್ಲ. ಮನೆಗೆ ತರಿಸಿದ್ರೆ ಅಮ್ಮನಿಗೆ ಒಂದೊಂದ್ಸಲ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಮ್ಮ ಸಂಘದ ಮೀಟಿಂಗ್ ಅದು ಇದು ಅಂತ ಏನಾದರೂ ಹೋಗಿದ್ರೆ ಕಷ್ಟ ಆಗ್ತದೆ. ಮತ್ತು ಅವರಿಗೆ ಅಡ್ರೆಸ್ ಹೇಳುವಷ್ಟರಲ್ಲಿ ಸರಿ ಆಗ್ತದೆ. ಒಂದೊಂದು ಸಲ ಒಬ್ರೊಬ್ರು ಇಬ್ಬರಿಬ್ರು ಯಾರ್ಯಾರೋ ಇರ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ. ಹಾಗೆ ನಾನು ಶಾಪಿದ್ದು ಯಾವುದಾದ್ರೂ ಅಡ್ರೆಸ್ಸನ್ನೇ ಹಾಕಿದರೆ ಅಲ್ಲಿಗೆ ಬರ್ತದಲ್ಲ, ಹಾಗೆ ನಾನು ಅಲ್ಲಿಗೆ ತರಿಸೋದು. ಅವರೆಂತ ಹೇಳೋದಿಲ್ಲ, ನಾನು ಅಲ್ಲಿ ಪರಿಚಯದವರಿದ್ದು, ಹಾಗೆ ಅಲ್ಲಿಗೆ ತರಿಸೋದು. ಅಲ್ಲಿ ನನ್ನ ಫ್ರೆಂಡ್ ಕೆಲಸಕ್ಕೆ ಇರೋದೊಬ್ಳು, ಹಾಗೆ ಅಲ್ಲಿಗೆ ತರಿಸ್ತೇನೆ. ಮೀಶೋದಲ್ಲಿ ತರಿಸುವಾಗ ಮಾತ್ರ ನಾನು ಕ್ಯಾಶ್ ಮೊದಲೇ ಅಂದರೆ ಪೇಮೆಂಟ್ ಮೊದಲೇ ಮಾಡಿರೋದ್ರಿಂದ ಅವರು OTP ಕೇಳ್ತಾರೆ ಅಷ್ಟೇ. ನನಗೀಗ ಸದ್ಯಕ್ಕೆ ಬ್ಲಾಗಿಗೆ ಅಂತೇಳಿ ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಎಲ್ಲೂ ಹೋಗ್ತಾ ಇಲ್ಲ ಸದ್ಯಕ್ಕೆ ಅಂತ ಇಲ್ಲ, ಹೋಗ್ತಾ ಇಲ್ಲ. ಹಾಗೆ ಮತ್ತು ರೆಸಿಪಿ ವಿಡಿಯೋ ಮಾಡಲಿಕ್ಕೆ 1-2 ಆದಿತ್ಯವಾರದಿಂದ ಅಮ್ಮನಿಗೆ ಪುರ್ಸೊತ್ತಿರಲಿಲ್ಲ. ಒಂದು ದಿನ ಅಮ್ಮ ಇರಲಿಲ್ಲ, ಮತ್ತೊಂದು ದಿನ ಅಮ್ಮನ ಅಕ್ಕ ಬಂದಿದ್ದರು. ಹಾಗೆಲ್ಲ ಆಯಿತು. ಹಾಗೆ ರೆಸಿಪಿದು ಸಹ ವೀಡಿಯೋ ಮಾಡಲಿಲ್ಲ. ನನಗೆ ಇವತ್ತು ಅದೊಂದು ಪ್ರಾಡಕ್ಟ್ ಇದ್ದೊಂದು, ಅದಕ್ಕೆ ಅದನ್ನೆಲ್ಲ ಅಂಟಿಸೋದು ಹಾಗೆಲ್ಲ ಮಾಡಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಸಹ ಇವತ್ತು ಯಾಕೋ ಆಗಲಿಲ್ಲ. ಗಂಟೆ ತುಂಬ ಆಯ್ತು. ನಾನು ಬೆಳಿಗ್ಗೆ ಒಂದು ಆರಾಮದಲ್ಲಿ ಕೂತದ್ದಂತಲೇ ಇಲ್ಲ. ಅದು ಇದು ಅಂತ ಏನೇನೋ ಕೆಲಸ ಮಾಡ್ತಾನೆ ಇದ್ದೇನೆ. ಹಾಗೆ ಸ್ವಲ್ಪ ಕೂತ್ಕೊಳ್ಳುವ ಅಂತೇಳಿ ಹಾಗೆ ಇವತ್ತು ನಾನು ಅದನ್ನು ಅಂಟಿಸೋದಿಲ್ಲ. ಅದು ತುಂಬ ಹೊತ್ತು ಬೇಕೀಗ ಅದನ್ನೆಲ್ಲ ಸ್ಟಿಕ್ಕರೆಲ್ಲ ಅಂಟಿಸಲಿಕ್ಕೆ 1-2-3 ಗಂಟೆ ಬೇಕು. ಹಾಗೆ ಇವತ್ತು ಆಗೋದಿಲ್ಲ. ನೆಕ್ಸ್ಟ್ ಅದನ್ನು ಅಂಟಿಸುವಾಗ ಅದು ವೀಡಿಯೋ ಮಾಡ್ತೇನೆ ನಾನು. ಕಂಟೈನರ್ಗೆ ಯಾವುದಾದ್ರು ತುಂಬಿಸಿದರೆ ಚಿಲ್ಲಿ ಪೌಡರ್ ಅಂತ ತುಂಬಿಸಿ ಇಟ್ಟರು ಇದೆಲ್ಲ ಯೂಸ್ ಮಾಡುವಾಗ ತೋರಿಸುವ ವೀಡಿಯೋ ಮಾಡ್ತೇನೆ. ಅದು ಅಲ್ಲಿ ರ್ಯಾಕಿಗೆ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಆದರೆ ಇವತ್ತು ಅಂಟಿಸ್ಲಿಕ್ಕೆ ಆಗಲಿಲ್ಲ. ಅದನ್ನೆಲ್ಲ ಇವತ್ತು ಮಾಡಬೇಕು ಅಂತಿತ್ತು, ಆ ಕೆಲಸ ಎಲ್ಲ ಪೂರ್ತಿ, ಆದರೆ ಆಗಲಿಲ್ಲ. ಹಾಗೆ ಅದು ರ್ಯಾಕಿಗೆ ಅಂಟಿಸುವಾಗ ವೀಡಿಯೋ ಮಾಡ್ತೇನೆ ನಾನು. ಸೊ ಇವತ್ತಿನ ಸಣ್ಣ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಸೊ ಸಣ್ಣ ಸಣ್ಣ ವ್ಲಾಗ್ಸ್ ಏನಾದರೂ ಮಾಡ್ತಾ ಇರ್ತೇನೆ. ಇನ್ನು ನನಗೆ ಟೈಮ್ ಸಿಗ್ತಾಯಿಲ್ಲ. ಇನ್ನು
ಸಂಜೆ ನಂತರ ಪ್ರಾಕ್ಟೀಸ್ಗಳು ಕೂಡ ಉಂಟು. ಒಂದು ಫೆಬ್ರವರಿ 21ಗೆ ನಮಗೆ ಪ್ರೋಗ್ರಾಮ್ ಉಂಟು. ಹಾಗೆ ಅದಕ್ಕೆ ಪ್ರಾಕ್ಟೀಸ್ ಸಂಡೇ ತುಂಬ ಸಿಗೋದಿಲ್ಲಲ್ಲ, ಹಾಗೆ ಸಂಜೆ 5:30 ಅಲ್ಲ 6 ಗಂಟೆಯಿಂದ ಎಲ್ಲ 6-6:30 ಎಲ್ಲ ಪ್ರಾಕ್ಟೀಸು. 8 ಗಂಟೆ 8:30 ತನಕ ಭಕ್ತ ಕೋಡಿ ಸ್ಕೂಲಲ್ಲಿ. ಹಾಗೆಲ್ಲ ಇರ್ತದೆ. ವೀಡಿಯೋ ಮಾಡಲಿಕ್ಕೆ ಎಲ್ಲ ಪುರ್ಸೊತ್ತು ಸಿಗ್ತದೆಲ್ಲ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಸಹ ಇಲ್ಲ ನನಗೆ. ನೋಡುವ, ವೀಡಿಯೋ ಏನಾದರೂ ಹಾಕ್ತಾ ಇರ್ತೇನೆ. ಹಾಗೆ ಅಡಿಗೆದು ವೀಡಿಯೋ ಸಹ ಹಾಕುವ. ಅಮ್ಮನ ಹತ್ರ ಒಂದು ಅಡಿಗೆದು ವೀಡಿಯೋ ಮಾಡು ಅಂತ ಹೇಳಿದ್ದೆ. ನನಗೆ ಇವತ್ತು ಪುರ್ಸೊತ್ತಾಗಲಿಲ್ಲ ವೀಡಿಯೋ ಮಾಡಲಿಕ್ಕೆ. ಅವರು ಫ್ರೀ ಇದ್ದರು, ನನಗೆ ಮಾತ್ರ ಇವತ್ತು ಆಗಲಿಲ್ಲ. ನನ್ನ ಕೆಲಸಗಳೇ ಮಧ್ಯಾಹ್ನ ನಂತರ ಎಲ್ಲ ಮಾಡಿಕೊಂಡದ್ದು ಒಂದೊಂದು, ಹಾಗಾಗಿ ಆಗಲಿಲ್ಲ. ಹಾಗೆಲ್ಲ ಆಯಿತು ಕತೆ, ಸಾರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.